ಮಲೆನಾಡು ಭಾಗದಲ್ಲಿ ಹೀಗೆ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಭಾರಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಮರ. ಕಳೆದ 2 ಗಂಟೆಗಳಿಂದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಶೃಂಗೇರಿ ತಾಲೂಕಿನ ಹುಲುಗಾರುಬೈಲ್ ಗ್ರಾಮದ ಬಳಿ ನಡೆದಿರುವ ಘಟನೆ ಇದು. ಸಿರಿಮನೆ ಫಾಲ್ಸ್ಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸುತ್ತಮುತ್ತಲಿರುವಂತಹ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕವೂ ಕೂಡ ಕಡಿತ ಮಾಡಿದ್ದಾರೆ. ಸಿರಿಮನೆ ಫಾಲ್ಸ್ ನೋಡಲು ಹೋಗುವಂತಹ ಪ್ರವಾಸಿಗರು ಕೂಡ ಈಗ ಪರದಾಡ್ತಿದ್ದಾರೆ. ಹೀಗೆ ಮಳೆಯಿಂದ ಒಂದೊಂದು ಕಡೆ ಒಂದೊಂದು ಸಮಸ್ಯೆಗಳಾಗ್ತಾ ಇದೆ. ಈಗ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಏನು ಮಳೆ ಆಗ್ತಾ ಇದೆ ಅತಿ ಹೆಚ್ಚಾಗಿ, ಹಾಗಾಗಿ ರಸ್ತೆಗೆ ಅಡ್ಡಲಾಗಿ ಮರಗಳೆಲ್ಲವೂ ಕೂಡ ಬೀಳ್ತಾ ಇದೆ. ಈಗ ಬೃಹತ್ ಮರ ಬಿದ್ದಿದೆ ರಸ್ತೆಗೆ ಅಡ್ಡಲಾಗಿ, ಹಾಗಾಗಿ ಕಳೆದ 3-4 ಗಂಟೆಯಿಂದಲೂ ಕೂಡ ಈ ರೀತಿಯಾಗಿ ಸಂಚಾರ ಸ್ಥಗಿತ ಆಗಿದೆ. ಶೃಂಗೇರಿ ತಾಲೂಕಿನ ಹುಲುಗಾರುಬೈಲ್ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಹೀಗೆ ಕಳೆದ 3-4 ಗಂಟೆಗಳಿಂದ ಈ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ಸದ್ಯಕ್ಕೆ ಸಂಚಾರ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗಿ ರಸ್ತೆಗಳೆಲ್ಲವೂ ಕೂಡ ಬಂದ್ ಮಾಡಲಾಗಿದೆ. ಸಿರಿಮನೆ ಫಾಲ್ಸ್ಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಸಿರಿಮನೆ ಫಾಲ್ಸ್ ನೋಡಲಿಕ್ಕೆ ಜನ ಏನು ಬರ್ತಾರೆ ಪ್ರವಾಸಿಗರು, ಅವರೆಲ್ಲರೂ ಕೂಡ ಈ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸಿರಿಮನೆ ಫಾಲ್ಸ್ ನೋಡಲು ಹೋಗುವಂಥ ಪ್ರವಾಸಿಗರಿಗೂ ಕೂಡ ತಲೆನೋವಾಗಿದೆ. ಕಾರಣ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂಥ ಕಾರಣ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸಮಸ್ಯೆಗಳು ಆಗ್ತಾ ಇದೆ. ಕೆಲವೊಂದು ಕಡೆ ಗುಡ್ಡ ಕುಸಿತ, ಕೆಲವೊಂದು ಕಡೆ ಮಳೆಯ ಅವಾಂತರಗಳು. ಈಗ ಈ ಭಾಗದಲ್ಲಿ ಬಹಳಷ್ಟು ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಬೃಹದಾಕಾರದ ಮರಗಳು ಬೀಳ್ತಾ ಇರೋ ಕಾರಣ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ.